ಸರ್ ಆ ಥರದ್ದು ಯಾವ ವಿಚಾರನೂ ಸಹಿತ ನಮ್ಮಲ್ಲಿಲ್ಲ. ನಮ್ಮ ನಾಯಕರು ಮೊನ್ನೆ ಕೋರ್ ಕಮಿಟಿ ಕರೆದಾಗ ನಾವೆಲ್ಲರೂ ಸಹಿತ ಭಾಗವಹಿಸಿದ್ವಿ, ಇನ್ಕ್ಲೂಡಿಂಗ್ ನಮ್ಮೆಲ್ಲ ನಾಯಕರು ಸಹಿತ ಭಾಗವಹಿಸಿದ್ವಿ. ಅಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಹೆಸರುಗಳನ್ನೆಲ್ಲವನ್ನೂ ಸಹಿತ ತೊಗೊಂಡಿದ್ದಾರೆ. ಹೇಳ್ದಂಗೆ ನಮ್ಮ ಮೇಯರ್ ಅಜಯ್ ಕುಮಾರ್ ಅವರು ಏನು ಹೇಳಿದರು ಆ ರೀತಿ ಎಲ್ಲ ಹೆಸರುಗಳನ್ನ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಕುತ್ಕೊಂಡು ಅವರು ಹೇಳಿದ್ದು ಒಂದೇ, ನಮಗೆ ಇಲ್ಲಿವರೆಗೆ ಏನು ನಡೆದಿದೆ ಅದನ್ನೆಲ್ಲವನ್ನೂ ಮರೆತು ನೀವೆಲ್ಲರೂ ಸಹಿತ ಚುನಾವಣೆಯಲ್ಲಿ ತೊಡಸ್ಕೋಬೇಕು. ಯಾವುದೇ ಆ ಬಣ ಈ ಬಣ ಅಂತಕ್ಕಂಥದ್ದು ಯಾವುದೂ ಸಹಿತ ಒಂದು ಸಣ್ಣ ವ್ಯತ್ಯಾಸನೂ ಬರ್ಕೊಡು. ನಮ್ಮ ಮಾನದಂಡ ಚುನಾವಣೆ ಗೆಲ್ಲೇಬೇಕು. ಅದಕ್ಕೆ ನೀವೆಲ್ಲರೂ ಸಹಿತ ಸನ್ನದ್ಧರಾಗಿ ಕೆಲಸ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಇವತ್ತು ನಾವೆಲ್ಲರೂ ಸಹಿತ ಏನು ಅಜಯ್ ಕುಮಾರ್ ಹೇಳ್ದಂಗೆ ನಾವು ಇಲ್ಲಿ ಬಂದಿರೋರು ಪ್ಲಸ್ ಹೊರಗಡೆ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಜಿಲ್ಲೆಯ ಜನತೆಗೆ, ರಾಜ್ಯದ ನಾಯಕರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಅಲ್ಲಲ್ಲ, ಅದು ಪ್ರಯತ್ನ ನಿರಂತರ ನಡೀತಾ ಇದೆ. ಒಂದೇ ದಿವಸಕ್ಕೆ ಯಾವುದೋ ಬಗೆಹರಿಯಲ್ಲ. ಹಲವಾರು ವಿಚಾರಗಳ ಬಗ್ಗೆ ಒಂದು ಮನೆ ಒಳಗೆ 100 ಸಮಸ್ಯೆ ಇರ್ತವೆ. ಹಾಗಾಗಿ ಸರ್ ಇರ್ಬೋದು, ಅವರು ರಾಷ್ಟ್ರ ನಾಯಕರು, ಅವರ ಮನಸ್ಸಿನಲ್ಲಿ ಯಾವ ವಿಚಾರ ಇಟ್ಕೊಂಡು ಹೇಳಿರ್ತಾರೋ ಹೇಳಿರ್ಬೋದು. ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ನಮ್ಮ ನಾಯಕರು ಇವತ್ತು ನಿನ್ನೆ ಮೊನ್ನೆ ಪ್ರಯತ್ನ ಅಲ್ಲ, ನಿರಂತರವಾಗಿ ಸಹಿತ ದಾವಣಗೆರೆ ಮೊದಲು ಯಾವ ರೀತಿ ಗತವೈಭವ ಇತ್ತು ಅದು ಮತ್ತೆ ಮರುಕಳಿಸ್ಬೇಕು ಅನ್ನೋದು ಕಾರಣದಿಂದ ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗ್ರಿ ಅಂತ ಹೇಳಿರೋದು ಬಿಟ್ಟರೆ ಬೇರೆ ಯಾವ ವಿಚಾರ ಇಟ್ಕೊಂಡು ನಮಗೇನು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ನಾವು ಮೊದಲಿಂದನೂ ಹೇಳ್ಕೊಂತ ಬರ್ತಾ ಇದ್ದೀನಿ, ಇವತ್ತಲ್ಲ ನಿನ್ನೆ ಮುಂದೆ ಹೇಳ್ತಾ ಇಲ್ಲ. ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ನಮ್ಮಲ್ಲಿ ಯಾರೇ ಟಿಕೆಟ್ ಕೊಟ್ಟರು ಸಹಿತ ನಾವು ಕಟಿಬದ್ಧವಾಗಿ ಕೆಲಸ ಮಾಡ್ತೀವಿ. ನಮ್ಮ ಗುರಿ ಕಾಂಗ್ರೆಸ್ಸನ್ನು ಸೋಲ್ಸೋದು ಒಂದೇ ಗುರಿ ನಮ್ಮದು. ಇಲ್ಲಿ ಯಾವುದು ಸಹಿತ ಜಾತಿ ಮತ್ತೊಂದು ಹಣ ಪಣ ಯಾವುದೂ ಸಹಿತ ಇಲ್ಲ. ನಮ್ಮ ಗುರಿ ಗೆಲುವು, ನಮ್ಮ ಗುರಿ ಕಮಲ, ಅಷ್ಟೇ ನಮ್ಮದು. ಅದನ್ನು ದಾವಣಗೆರೆ ಜಿಲ್ಲೆಯ ಜನತೆಗೆ ನಿಮ್ಮ ಮುಖಾಂತರ ತಿಳಿಸೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಿಗೂ ನಮ್ಮ ಮೇಲೆ ವಿಶ್ವಾಸ ಇದೆ, ಅವ್ರ ಮೇಲೆ ನಮಗೂ ವಿಶ್ವಾಸ ಇದೆ. ಅವ್ರು ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ನಿನ್ನೆ ನಮ್ಮ ಪತ್ರಿಕಾ ಮಿತ್ರರು ಕೇಳಿದ್ರು, ಏನ್ರಿ ನೀವು ಯಾರಿಗೆ ಕೊಟ್ಟರು ಗೆಲ್ಲಿಸ್ತೀವಿ ಅಂತ ಕೈ ಇಟ್ಕೊಂಡು ಓಡಾಡಲಿಲ್ಲ ಅಂತ. ಈಗ ಅದಕ್ಕೋಸ್ಕರನೇ ಬಂದೀವಿ. ಎಲ್ಲರೂ ಸಹಿತ ಒಟ್ಟಾಗಿದ್ದೀವಿ, ಒಂದಾಗಿ ಹಿಡ್ಕೊಂಡು. ನಾವು ಹಿಡಿದ್ಮೇಲೆ ಅವ್ರು ಹಿಡ್ದೇ ಹಿಡಿತಾರೆ. ಅವ್ರು ಹಿಡ್ದೇ ಹಿಡಿತಾರೆ. ಕಾರ್ಯಕರ್ತರಲ್ಲಿ ಯಾರು ಇರ್ತಾರೆ ಮನೆಗೆ? ಸರ್ ಈಗ ಯಾವುದೇ ಮನೆಯೊಳಗೆ ನಿರಂತರ ಜಗಳ ಇರಲ್ಲ, ನಿರಂತರನೂ ಸಹಿತ ಪ್ರೀತಿ ಇರಲ್ಲ. ಸಮಯ ಸಂದರ್ಭಗಳು ಬಂದಾಗ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಅದೆಲ್ಲವನ್ನೂ ಸಹಿತ ಶಮನ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ. ಅದನ್ನು ಮಾಡಿದೆ, ನಾವೆಲ್ಲ ಒಟ್ಟಾಗಿ. ಧನ್ಯವಾದಗಳು. ಅಣ್ಣ ಒಂದ್ ನಿಮಿಷ ನೋಡೋಣ. ಮುಳುಗಿದ ಸೂರ್ಯ ಹುಟ್ಲಿಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಹಂಗೆ 6 ಗಂಟೆಗೆ ಸಾಯಂಕಾಲ ಮುಳುಗದ ಅಂತ ತಕ್ಷಣ ಹಂಗೆ 7 ಗಂಟೆಗೆ ಎದ್ದಳಲ್ಲ. ಸ್ವಲ್ಪ ಸಮಯ ತಗೊಂಡು ಎಲ್ಲ ಸರಿಯಾಗಿ ಬೇಡ. ಯಾಕೆ ಕೇಳ್ತೀರಿ ಮತ್ತೆ ಪದೇ